ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಮೂಲಕ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಈ ಸೀಸನಲ್ಲಿ ತಪ್ಪದೆ ಮಾಡಿಕೊಳ್ಳುವಂತಹ ಮಾವಿನಕಾಯಿ ಉಪ್ಪಿನಕಾಯಿ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತಿದ್ದೀನಿ. ಉಪ್ಪಿನಕಾಯಿಯಲ್ಲಿ ತುಂಬಾ ಈಸಿಯಾಗಿ ಮಾಡಿಕೊಳ್ಳುವಂತಹ ಉಪ್ಪಿನಕಾಯಿ ಅಂತಂದರೆ ಈ ಮಾವಿನಕಾಯಿ ಉಪ್ಪಿನಕಾಯಿ ಅಂತಲೇ ಹೇಳ್ಬೋದು. ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ತುಂಬ ಸುಲಭವಾಗಿ ಈ ಮಾವಿನಕಾಯಿ ಉಪ್ಪಿನಕಾಯಿನ ಮಾಡ್ಕೋಬೋದು. ಬಟ್ ನಾವು ತಗೊಳ್ಳುವಂತಹ ಇಂಗ್ರೀಡಿಯೆಂಟ್ಸ್ನ ಪರ್ಫೆಕ್ಟ್ ಮೆಷರ್ಮೆಂಟ್ಸ್ನಲ್ಲಿ ತಗೋಬೇಕು ಅಷ್ಟೇ. ಈ ಮಾವಿನಕಾಯಿ ಉಪ್ಪಿನಕಾಯಿನ ನಾವು ಒಂದು ಸಲ ಈ ಸೀಸನಲ್ಲಿ ಮಾಡಿಟ್ಕೊಂಡ್ರೆ ನೆಕ್ಸ್ಟ್ ಇಯರ್ 1 ವರ್ಷ ತನಕ ನಾವು ಸ್ಟೋರ್ ಮಾಡ್ಕೋಬಹುದು. ಸೊ ಬನ್ನಿ ಇವಾಗ ಲೇಟ್ ಮಾಡ್ದಿರಾ ಈ ಮಾವಿನಕಾಯಿ ಉಪ್ಪಿನಕಾಯಿನ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡೋಣ. ಈ ಉಪ್ಪಿನಕಾಯಿ ಮಾಡೋದಕ್ಕೆ ಅಂತಂದ್ಬಿಟ್ಟು ಮೊದಲು ನಾವು ಕೆಲವೊಂದು ಪ್ರಿಪರೇಷನ್ ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ನಾನಿಲ್ಲಿ ಪ್ಯಾನಲ್ಗೆ ಸಾಸಿವೆ ತಗೊಂಡಿದ್ದೀನಿ. ಸಾಸಿವೆ ಸ್ವಲ್ಪ ದೊಡ್ಡ ಸೈಜಲ್ಲಿ ಬರುತ್ತಲ್ವಾ, ಸೊ ಅದನ್ನು ತಗೊಂಡಿದ್ದೀನಿ. ಇನ್ ಕೇಸ್ ನಿಮ್ಗೆ ಈ ರೀತಿ ದೊಡ್ಡ ಸೈಜ್ ಸಿಕ್ಕಲ್ಲ ಅಂತಂದವರು ಚಿಕ್ಕದು ಸಹ ತಗೋಬಹುದು, ಚೆನ್ನಾಗಿರುತ್ತೆ. ಇಲ್ಲಂತಂದ್ರೆ ಎರಡನ್ನು ಅರ್ಧನೂ ಸಹ ತಗೋಬಹುದು, ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಒಂದನ್ನೇ ಈ ರೀತಿ ಬರೀ ತಗೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಈ ರೀತಿ ಜಸ್ಟ್ ಈ ರೀತಿ ಮಿಕ್ಸ್ ಮಾಡ್ಕೊಂತ ಬಿಸಿ ಮಾಡ್ಕೊಂಡ್ರೆ ಸಾಕು. ಫ್ರೈ ಮಾಡ್ಕೋಬಾರ್ದು ಜಾಸ್ತಿ, ಜಸ್ಟ್ ಸ್ವಲ್ಪ ಬಿಸಿ ಟಚ್ ಆಗಬೇಕು ಕೈಗೆ ಅಷ್ಟೇ. ಈಗ ಮೆಂತ್ಯನ ಸಹ ಹಾಕ್ಕೊಂಡು ಸೇಮ್ ಅದೇ ರೀತಿನೇ ಮೆಂತ್ಯನೂ ಅಷ್ಟೇ ಸ್ವಲ್ಪ ಬಿಸಿ ಆಗೋವರೆಗೂ ರೋಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ತುಂಬ ಕಲರ್ ಚೇಂಜ್ ಆಗಬಾರ್ದು, ಜಸ್ಟ್ ಬಿಸಿ ಮಾಡಿಕೊಂಡ್ರೆ ಸಾಕು. ಹಾಗೆಯೇ ಕಲ್ಲುಪ್ಪನ್ನು ಸಹ ತಗೊಂಡಿದ್ದೀನಿ. ಇದನ್ನು ಅಷ್ಟೇ ಪ್ಯಾನಲ್ಗೆ ಹಾಕಿ ಜಸ್ಟ್ ಮಿಕ್ಸ್ ಮಾಡ್ಕೊತ ಬಿಸಿ ಮಾಡ್ಕೋಬೇಕು ಅಷ್ಟೇ. ಸೊ ಈ ರೀತಿ ಮಾಡೋದಕ್ಕೆ ಆಗೋದಿಲ್ಲ ಅಂತಂದವರು ನಾವು ಉಪ್ಪಿನಕಾಯಿ ಮಾಡೋದಕ್ಕಿಂತ ಮೊದಲೇ ಒಂದು 2 to 3 hours ಮೊದಲೇ ಇದನ್ನೆಲ್ಲ ಬಿಸಿಲಲ್ಲಿ ಒಂದು 3 ಗಂಟೆ ಒಣಗಿಸ್ಬಿಟ್ಟು ತಗೊಂಡ್ರೆ ಸಾಕು. ಅಂದರೆ ಇದರಲ್ಲಿ ಇರುವಂತಹ ತೇವಾಂಶ ಎಲ್ಲನೂ ಡ್ರೈ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಸೊ ಈ ರೀತಿ ರೆಡಿ ಮಾಡ್ಕೊಂಡಿದ್ದಾದ ನಂತರ ನಾವು ತಗೊಳ್ಳುವಂತಹ ಮಿಕ್ಸಿ ಜಾರನ್ನು ಅಷ್ಟೇ ನೀಟಾಗಿ ಬಿಸಿ ನೀರಲ್ಲಿ ಒಂದ್ಸಲ ವಾಶ್ ಮಾಡಿಕೊಂಡು ಚೆನ್ನಾಗಿ ಒಣಗಿಸ್ಬಿಟ್ಟು ತಗೋಬೇಕು. ಜೊತೆಗೆ ಒಂಚೂರು ಸಹ ತೇವಾಂಶ ಅನ್ನೋದು ಇರಬಾರ್ದು. ಈಗ ನಾವು ರೋಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ರಲ್ವ, ಅಂದರೆ ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡಿದ್ರಲ್ವ ಸಾಸಿವೆ ಎಲ್ಲನೂ, ಸೊ ಸಾಸಿವೆನ ಮೊದಲಿಗೆ ತಗೊಂಡು ಸ್ಮೂತಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ ಸಾಸಿವೆನ ಪುಡಿ ಮಾಡ್ಕೊಂಡಿರುವಂಥದ್ದನ್ನು ಒಂದು ಪ್ಲೇಟ್ಗೆ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳಿ. ಸೇಮ್ ಇದೇ ರೀತಿನೇ ಮೆಂತ್ಯನೂ ಸಹ ಆಲ್ರೆಡಿ ನಾವು ಬಿಸಿ ಮಾಡಿ ಇಟ್ಕೊಂಡಿದ್ರಲ್ವ, ಇದನ್ನು ಅಷ್ಟೇ ಮಿಕ್ಸಿ ಜಾರಲ್ಗೆ ತಗೊಂಡು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸ್ಮೂತಾಗಿ ನಾವು ಮೆಂತ್ಯನೂ ಸಹ ಪುಡಿ ಮಾಡ್ಕೊಂಡು ತಗೋಬೇಕು. ಇದನ್ನು ಈ ರೀತಿ ಒಂದು ಬೌಲ್ಗೆ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ಕಲ್ಲುಪ್ಪನ್ನು ಸಹ ತಗೊಂಡಿದ್ದೀರಲ್ವ, ಇದನ್ನು ಈ ರೀತಿ ಮಿಕ್ಸಿ ಜಾರಲ್ಗೆ ತಗೊಂಡು ಮಧ್ಯದಲ್ಲಿ ಮಿಕ್ಸ್ ಮಾಡ್ಕೊತ ಈ ಕಲ್ಲುಪ್ಪನ್ನು ಸಹ ಪುಡಿ ಮಾಡ್ಕೊಂಡು ತಗೋಬೇಕು. ಈ ರೀತಿಯಾಗಿ ಸಾಸಿವೆ, ಮೆಂತ್ಯ ಹಾಗೇನೆ ಕಲ್ಲುಪ್ಪು ಮೂರನ್ನು ಸಹ ಈ ರೀತಿ ನಾವು ಪುಡಿ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದಾದ ನಂತರ ಆಲ್ರೆಡಿ ನಾನಿಲ್ಲಿ ಬೆಳ್ಳುಳ್ಳಿನ ಸಹ ತಗೊಂಡಿದ್ದೀನಿ, ಮೇಲ್ಗಡೆ ಸಿಪ್ಪೆ ತಗೊಂಡು ಇದನ್ನು ಮಾತ್ರ ನಾನಿಲ್ಲಿ ಬಿಸಿಲಲ್ಲಿ 1-2 ಗಂಟೆ ಒಣಗಿಸ್ಬಿಟ್ಟು ಪಕ್ಕಕ್ಕೆ ಇಟ್ಕೊತಾ ಇದ್ದೀನಿ. ಆಲ್ರೆಡಿ ನಾನಿಲ್ಲಿ ಮಾವಿನಕಾಯಿನೂ ಸಹ ತಗೊಂಡಿದ್ದೀನಿ. ಉಪ್ಪಿನಕಾಯಿಗೆ ಬೇಕಾಗಿರುವಂಥದ್ದು ಮಾವಿನಕಾಯಿ ತಗೊಂಡು ನೀರಲ್ಲಿ 1-2 ಗಂಟೆ ಹಾಗೆ ಬಿಟ್ಬಿಡ್ಬೇಕು. 1-2 ಗಂಟೆ ಆದ ನಂತರ ಒಂದೊಂದು ಮಾವಿನಕಾಯಿನೇ ತಗೊಂಡು ಈ ರೀತಿ ಕೈಯಲ್ಲಿ ಚೆನ್ನಾಗಿ ರಬ್ ಮಾಡ್ಕೊತ ವಾಶ್ ಮಾಡ್ಕೋಬೇಕು. ಈ ರೀತಿ ನೀಟಾಗಿ ವಾಶ್ ಮಾಡ್ಕೊಂಡಿದ್ದಾದ ನಂತರ ಒಂದೊಂದು ಮಾವಿನಕಾಯಿನೇ ತಗೊಂಡು ಈ ರೀತಿ ಕಾಟನ್ ಕ್ಲಾತಲ್ಲಿ ಮೇಲ್ಗಡೆ ಇರುವಂತಹ ತೇವಾಂಶನ ನೀಟಾಗಿ ಹೊರಿಸ್ಕೊಂಡ್ಬಿಡ್ಬೇಕು. ಈ ರೀತಿ ನಾವು ಎಷ್ಟು ಮಾವಿನಕಾಯಿ ತಗೊಂಡಿರ್ತೀರೋ ಅಷ್ಟು ಮಾವಿನಕಾಯಿನ ಸಹ ಸೇಮ್ ಇದೇ ರೀತಿನೇ ನೀಟಾಗಿ ಎಲ್ಲ ಮಾವಿನಕಾಯಿನ ಸಹ ಒರೆಸಿ ತಗೊಂಡಿದ್ದಾದ ನಂತರ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಪೀಸಸ್ ಕಟ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗತ್ತೆ. ಸೊ ಹಾಗಾಗಿ ತುಂಬ ಶಾರ್ಪ್ ಆಗಿರುವಂತಹ ಚಾಕನ್ನ ತಗೊಂಡು ಮಧ್ಯಕ್ಕೆ ಕಟ್ ಮಾಡಿಕೊಂಡು ಒಳಗಡೆ ಇರ್ತಕ್ಕಂಥ ವಾಟೆನ ತೆಗೆದುಕೊಂಡ್ಬಿಡಿ. ತೆಗ್ದಾದ ನಂತರ ಮತ್ತೆ ಇದನ್ನು ಈ ರೀತಿ ಮಧ್ಯಕ್ಕೆ ಕಟ್ ಮಾಡ್ಕೋಬೇಕು. ಆದಷ್ಟು ನಾವಿಲ್ಲಿ ಮಾವಿನಕಾಯಿ ಕಟ್ ಮಾಡ್ಕೊಳ್ಳೋದಕ್ಕೆ ಶಾರ್ಪ್ ಆಗಿರುವಂತಹ ಚಾಕನ್ನ ತಗೊಂಡ್ರೆ ಈಸಿಯಾಗಿ ಪೀಸಸ್ನ ಈ ರೀತಿ ಕಟ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಪೀಸಸ್ನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ತುಂಬ ದೊಡ್ಡದು ಅಲ್ಲ, ಹಾಗಂತಂದ್ಬಿಟ್ಟು ತುಂಬ ಚಿಕ್ಕದಾಗೂ ಅಲ್ಲ. ಈ ರೀತಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದಾದ ನಂತರ ಈ ಮಾವಿನಕಾಯಿ ಒಳಗಡೆ ಇನ್ನೂ ಒಂದು ಈ ರೀತಿ ತೆಳ್ಳಗಿರುವಂಥ ಒಂದು ಲೇಯರ್ ಇರುತ್ತಲ್ಲ, ಇದನ್ನು ತೆಗೆದುಕೊಬಿಡ್ಬೇಕು. ಇಲ್ಲಾಂತಂದರೆ ಉಪ್ಪಿನಕಾಯಿ ಕೆಟ್ಟೋಗ್ಬಿಡುತ್ತೆ. ಸೊ ನೋಡಿ ಈ ರೀತಿ ಎಲ್ಲ ಪೀಸಸ್ಗೂ ಸಹ ಒಂದೊಂದನ್ನೇ ಲೇಯರ್ನ ತೆಗೆದುಕೊಬೇಕು. ಎಲ್ಲ ಮಾವಿನಕಾಯಿನೂ ಸಹ ಇದೇ ರೀತಿನೇ ಕಟ್ ಮಾಡ್ಕೊಂಡು ತಗೊಳ್ಳಿ. ಈಗ ನೋಡಿ ನಾನು ಎಲ್ಲ ಮಾವಿನಕಾಯಿ ತಗೊಂಡಿರುವಂಥದ್ದನ್ನು ಕಟ್ ಮಾಡ್ಕೊಂಡಿದ್ದಾದ ನಂತರ ಮತ್ತೆ ಇದನ್ನು ಈ ರೀತಿ ಕಾಟನ್ ಕ್ಲಾತಲ್ಲಿ ಒಂದೊಂದು ಪೀಸನ್ನೇ ತಗೊಂಡು ಇನ್ನೂ ಎಕ್ಸ್ಟ್ರಾ ಇದರಲ್ಲಿ ತೇವಾಂಶ ಇರುತ್ತಲ್ಲ ಅದನ್ನು ನೀಟಾಗಿ ಹೊರಿಸ್ಕೊಂಡ್ಬಿಡ್ಬೇಕು. ಈಗ ನಾನಿಲ್ಲಿ ವೆಯ್ಟಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ನನಗಿಲ್ಲಿ ಮಾವಿನಕಾಯಿ ಪೀಸಸ್ ಬಂದು 2 kg ಆಗುವಷ್ಟು ತಗೊಂಡಿದ್ದೀನಿ. ಸೊ ಎಲ್ಲರ ಮನೆಯಲ್ಲಿ ವೆಯ್ಟ್ ಮಿಷನ್ ಇಲ್ಲದೆ
ಇರೋದ್ರಿಂದ ನಾನಿಲ್ಲಿ ನಿಮಗೆ ಬೌಲಲ್ಲೂ ಸಹ ಅಳತೆ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ನೋಡಿ, ಒಂದು ಬೌಲ್ನ ತಗೊಳ್ಳಿ. ಆ ಬೌಲ್ ಬಂದು ಮೇಲೆ ಕೆಳಗಡೆ ಫ್ಲಾಟ್ ಆಗಿರಬೇಕು ಅಂಥ ಬೌಲ್ನ ತಗೊಂಡು ಅಳತೆ ಮಾಡ್ಕೊಳ್ಳಿ. ಸೊ ನನಗಿಲ್ಲಿ 2 kg ಮಾವಿನಕಾಯಿ ಪೀಸಸ್ ಬಂದು ಬೌಲಲ್ಲಿ ಹೇಳೋದಾದರೆ 4 ಕಪ್ ಆಗುವಷ್ಟು ಬಂದಿದೆ. ಈಗ ಅದೇ ಕಪ್ಪಲ್ಲಿ ನಾನು ನಿಮಗೆ ಎಣ್ಣೆನ ಸಹ ಅಳತೆ ಮಾಡಿ ತೋರಿಸ್ತಾ ಇದ್ದೀನಿ. 2 kg ಮಾವಿನಕಾಯಿ ಪೀಸಸ್ಗೆ 1 ಲೀಟರ್ ಆಗುವಷ್ಟು ಎಣ್ಣೆ ಆದರೆ ಕಪ್ ಅಳತೆಯಲ್ಲಿ 4 ಕಪ್ ಮ್ಯಾಂಗೋ ಪೀಸಸ್ಗೆ 1.5 ಕಪ್ ಆಗುವಷ್ಟು ಎಣ್ಣೆ ಬೇಕು. ನಾನಿಲ್ಲಿ ಎಳ್ಳೆಣ್ಣೆ ತಗೊಂಡಿದ್ದೀನಿ. ಈ ರೀತಿ ಎಳ್ಳೆಣ್ಣೆ ತಗೊಂಡ್ರೆ ಟೇಸ್ಟ್ ಆಗಿರ್ಬೋದು, ತುಂಬ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ. ಇನ್ ಕೇಸ್ ಎಳ್ಳೆಣ್ಣೆ ಇಲ್ಲ ಅಂತಂದವರು ಕಡಲೆ ಬೀಜ ಎಣ್ಣೆ ಬರುತ್ತಲ್ವಾ, ಸೊ ಅದರಲ್ಲೂ ಸಹ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಈಗ ಈ ಎಣ್ಣೆಗೆ 1-2 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀರಲ್ವ ಮಾವಿನಕಾಯಿ ಪೀಸಸ್ಸು, ಅದರಲ್ಲಿಗೆ ಹಾಕ್ಕೊಬಿಡ್ಬೇಕು ಎಲ್ಲನೂ ಸಹ. ಸೊ ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ತಗೊಂಡಿದ್ದೀನಲ್ಲ, ಸೊ ಮಿಕ್ಕಿದ್ದು ಅರ್ಧ ಕಪ್ ಎಣ್ಣೆನ ಯಾವಾಗ ಹಾಕ್ಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ ಈ ರೀತಿ ಎಣ್ಣೆ ಹಾಕಿದ್ದಾದಮೇಲೆ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡಿರ್ತಕ್ಕಂಥ ಮಾವಿನಕಾಯಿ ಪೀಸಸ್ನ ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ನಾನಿಲ್ಲಿ ಒಂದೊಂದಾಗಿ ನಿಮಗೆ ಕಪ್ಪಲ್ಲಿ ಮೆಷರ್ಮೆಂಟ್ಸ್ನ ಕರೆಕ್ಟಾಗಿ ತೋರಿಸ್ಕೊಡ್ತೀನಿ. ಈಗ ಯಾವ ಬೌಲಲ್ಲಿ ಮಾವಿನಕಾಯಿ ಪೀಸಸ್ನ ಅಳತೆ ಮಾಡಿ ತಗೊಂಡಿದ್ದೀರೋ ಅದೇ ಬೌಲಲ್ಲಿ 3/4 ಕಪ್ ಆಗುವಷ್ಟು ಸಾಸಿವೆ ಪುಡಿ, ವೆಯ್ಟಲ್ಲಿ ಹೇಳ್ಬೇಕಂತಂದರೆ 150 ಗ್ರಾಮ್ ಆಗುವಷ್ಟು. ಹಾಗೆಯೇ ಅದೇ ಬೌಲಲ್ಲಿ 1 ಬೌಲ್ ತುಂಬ ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ. ಉಪ್ಪಿನಕಾಯಿ ಸ್ಪೆಷಲ್ ಚಿಲ್ಲಿ ಪೌಡರ್ ಇದು. ಖಾರ ಜಾಸ್ತಿ ಇರೋದಿಲ್ಲ, ಮೈಲ್ಡ್ ಆಗಿರುತ್ತೆ ಅಷ್ಟೇ. ತೂಕದಲ್ಲಿ ಹೇಳ್ಬೇಕು ಅಂತಂದರೆ 300 ಗ್ರಾಮ್ ಆಗುವಷ್ಟು. ಹಾಗೆಯೇ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯ ಪುಡಿ, 25 ಗ್ರಾಮ್ ಆಗುವಷ್ಟು. ಹಾಗೆಯೇ 3/4 ಕಪ್ ಆಗುವಷ್ಟು ಕಲ್ಲುಪ್ಪನ್ನು ಪುಡಿ ಮಾಡಿ ಇಟ್ಕೊಂಡಿದ್ರಲ್ವ, ಅದು ತೂಕದಲ್ಲಿ ಹೇಳ್ಬೇಕಂತಂದರೆ 350 ಗ್ರಾಮ್ ಆಗುವಷ್ಟು ಆಗತ್ತೆ. ಜೊತೆಗೆ ನಾನಿಲ್ಲಿ 100 ಗ್ರಾಮ್ ಆಗುವಷ್ಟು ಬೆಳ್ಳುಳ್ಳಿ, ಸ್ವಲ್ಪ ದೊಡ್ಡ ಸೈಜಲ್ಲಿ ಇರುತ್ತಲ್ವ ಆ ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಮೊದಲಿಗೆ 1 ಹಿಡಿ ತುಂಬ ಹಾಗೆ ಹಾಕ್ಕೊಂಡಿದ್ದೀನಿ. ಉಳಿದಿರ್ತಕ್ಕಂಥ ಬೆಳ್ಳುಳ್ಳಿನ ಮಿಕ್ಸಿ ಜಾರಲ್ಗೆ ತಗೊಂಡು ಸ್ವಲ್ಪ ಕೋರ್ಸಾಗಿ ಗ್ರೈಂಡ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಈಗ ಎಲ್ಲನೂ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ನಾವು ಎಣ್ಣೆಯಲ್ಲಿ ಮ್ಯಾಂಗೋ ಪೀಸಸ್ನ ಇಟ್ಕೊಂಡಿದ್ರಲ್ವ ಮಿಕ್ಸ್ ಮಾಡಿ, ಅದನ್ನು ಸ್ವಲ್ಪನೇ ಹಾಕ್ಕೊಂಡು ಈ ಮಸಾಲೆ ಪುಡಿಯಲ್ಲಿಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಸೊ ಎಲ್ಲ ಮ್ಯಾಂಗೋ ಪೀಸಸ್ನ ಹಾಕ್ಕೊಂಡು ಚೆನ್ನಾಗಿ ಈ ಮಸಾಲೆ ಹಿಡ್ಕೋಬೇಕು ಒಂದೊಂದು ಪೀಸ್ಗೂ ನೀಟಾಗಿ. ಆ ರೀತಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಪ್ಲೇಟಲ್ಲಿ ಎಣ್ಣೆ ಅನ್ನೋದು ಹಾಗೆ ಇರುತ್ತಲ್ಲ, ಅದನ್ನು ಪೂರ್ತಿಯಾಗಿ ಹಾಕ್ಕೋಬಿಡಿ. ಸ್ಟಾರ್ಟಿಂಗಲ್ಲಿ ಟೋಟಲ್ ಆಗಿ 1.5 ಕಪ್ ಅಂದರೆ 1 ಲೀಟರ್ ಆಗುವಷ್ಟು ಎಣ್ಣೆ ಅಂದ್ಕೊಂಡ್ರಲ್ವ, ಅದರಲ್ಲಿ ಅರ್ಧ ಕಪ್ ಆಗುವಷ್ಟು ಯಾವಾಗ ಹಾಕ್ಬೇಕನ್ನೋದು ನಿಮಗೆ ಹೇಳ್ತೀನಿ ಅನ್ನಲ್ಲ. ನೋಡಿ, ಈ ಟೈಮಲ್ಲಿ ಉಳಿದಿರ್ತಕ್ಕಂಥ ಅರ್ಧ ಕಪ್ ಟೋಟಲ್ ಆಗಿ 1.5 ಕಪ್ ಆಗುವಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಈ ರೀತಿಯಾಗಿ. ಈಗ ನೋಡಿ, ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಈಗ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ನಾವು ಯಾವುದಾದ್ರೂ ಗ್ಲಾಸ್ ಜಾರಲ್ಲಾಗಿರ್ಬೋದು, ಇಲ್ಲಾಂತಂದರೆ ಪ್ಲಾಸ್ಟಿಕ್ ಜಾರಲ್ಲಾಗಿರ್ಬೋದು ಹಾಕಿ ಸ್ಟೋರ್ ಮಾಡ್ಕೋಬೇಕು. ಒಂದು 3 ಡೇಸ್ ಹಾಗೆ ಬಿಡಬೇಕು. ನಾನಿಲ್ಲಿ ಗ್ಲಾಸ್ ಜಾರ್ ತಗೊಂಡಿದ್ದೀನಿ. ಈ ಜಾರನ್ನು ಅಷ್ಟೇ ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಚೂರು ಸಹ ತೇವ ಅನ್ನೋದು ಇರಬಾರ್ದು. ಸೊ ಆ ರೀತಿಯಾಗಿ ನಾವು ಈ ರೀತಿ ಮಾವಿನಕಾಯಿ ಉಪ್ಪಿನಕಾಯಿನ ಸ್ಟೋರ್ ಮಾಡ್ಕೊಳ್ಳೋದು ಸಹ ನೋಡ್ಕೋಬೇಕು. ಸೊ ಮೇಯ್ನಾಗಿ ಅದು ಇಂಪಾರ್ಟೆಂಟ್. ಇಲ್ಲಾಂತಂದರೆ ಉಪ್ಪಿನಕಾಯಿ ಅನ್ನೋದು ಕೆಟ್ಟೋಗ್ಬಿಡುತ್ತೆ. ಹಾಗಾಗಿ ಸೊ ನೋಡಿ, ಈಗ ಎಲ್ಲನೂ ಈ ರೀತಿ ತಗೊಂಡಿದ್ದಾದ ನಂತರ ಮತ್ತೆ ಈ ರೀತಿ ಸೈಡ್ಸಲ್ಲಿ ಕ್ಯಾಪ್ ಹಾಕುವಂತಹ ಜಾಗದಲ್ಲಿ ಈ ರೀತಿ ಉಪ್ಪಿನಕಾಯಿ ಮಸಾಲೆ ಅನ್ನೋದು ಇರುತ್ತಲ್ವ, ಅದನ್ನು ಈ ರೀತಿ ಕಾಟನ್ ಕ್ಲಾತಲ್ಲಿ ಹೊರಿಸ್ಕೊಂಬಿಡಿ. ಈ ರೀತಿ ಎಲ್ಲ ನೀಟಾಗಿ ಹೊರಿಸ್ಕೊಂಡಿದ್ದಾದ ನಂತರ ಟೈಟಾಗಿ ಸೀಲ್ ಮಾಡ್ಕೊಂಡ್ಬಿಡ್ಬೇಕು. ಈ ರೀತಿ ಕ್ಯಾಪನ್ನು ಕ್ಲೋಸ್ ಮಾಡಿಕೊಂಡು 3 ಡೇಸ್ ಹಾಗೆ ಬಿಟ್ಬಿಡಿ. ಈ ಉಪ್ಪಿನಕಾಯಿ ಅನ್ನೋದು ಚೆನ್ನಾಗಿ ಹೂರಬೇಕು. ಆವಾಗಲೇ ನಮಗೆ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ. ಸೊ ಈಗ ಒಂದು 3 ಡೇಸ್ ಆದ ನಂತರ ನಾನು ನಿಮಗೆ ಇಲ್ಲಿ ಕ್ಯಾಪ್ನ ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ, ಮೇಲ್ಗಡೆ ಎಲ್ಲನೂ ಎಣ್ಣೆನೂ ಸಹ ನಮಗೆ ಕರೆಕ್ಟಾಗಿ ಬಿಟ್ಕೊಂಡಿದೆ, ಚೆನ್ನಾಗಿ ನೆಂದಿದೆ ಉಪ್ಪಿನಕಾಯಿ ಅಷ್ಟೇ. ಕ್ಯಾಪ್ ತೆಗೆದಿದ ತಕ್ಷಣ ಆ ಉಪ್ಪಿನಕಾಯಿ ಸ್ಮೆಲ್ ಅನ್ನೋದು ಗಮ್ ಅಂತ ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿ, ಈ ರೀತಿ ಎಣ್ಣೆ ಎಲ್ಲನೂ ಮೇಲ್ಗಡೆ ಬಂದಿದೆಯಲ್ವಾ, ಇದನ್ನೆಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದು ಕಷ್ಟ ಅನಿಸಿದ್ರೆ ಸೊ ಇದನ್ನೆಲ್ಲ ಈ ರೀತಿ ಹಗಲವಾಗಿರುವಂತಹ ಒಂದು ಪ್ಲೇಟ್ಗೆ ಎಲ್ಲ ಉಪ್ಪಿನಕಾಯಿನ ತಗೊಂಡು ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಮತ್ತೆ ನೀವು ಏರ್ಟೈಟ್ ಜಾರಲ್ಗೆ ತಗೊಂಡು ಸ್ಟೋರ್ ಮಾಡ್ಕೋಬೋದು. ಸೊ ನೀವು ಬೇಕು ಅಂತಂದರೆ 3 ಡೇಸ್ ಆದ ನಂತರ ಈ ಟೈಮಲ್ಲಿ ಟೇಸ್ಟ್ನ ನೋಡಿಕೊಂಡು ಸಾಲ್ಟು ಹಾಗೆಯೇ ಖಾರ ಏನಾದರೂ ಕಡಿಮೆ ಇದ್ದರೆ ನೀವು ಈ ಟೈಮಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಖಾರ ಅಂತಲೇ ಅಲ್ಲ, ಎಣ್ಣೆ ಏನಾದರೂ ಕಡಿಮೆ ಆದ್ರೂ ಸಹ ನೀವು ಈ ಟೈಮಲ್ಲಿ
ಜಾರಲ್ಲಿ ಅಡ್ಜಸ್ಟ್ ಮಾಡ್ಕೋಬಹುದು. ಎಣ್ಣೆ ಅನ್ನೋದು ನೋಡಿ ಈ ರೀತಿಯಾಗಿ ಮಾವಿನಕಾಯಿ ಮೇಲ್ಗಡೆ ಎಲ್ಲನೂ ತೇಳ್ಬೇಕು, ಆ ರೀತಿಯಾಗಿ ಎಣ್ಣೆನ ಹಾಕ್ಕೋಬೇಕಾಗತ್ತೆ. ಸೊ ನನಗಿಲ್ಲಿ ತಗೊಂಡಿರ್ತಕ್ಕಂಥ ಎಣ್ಣೆ ಅನ್ನೋದು ಕರೆಕ್ಟಾಗಿ ಸರಿ ಹೋಗಿದೆ. ಸೊ ನೋಡಿ ಈ ರೀತಿ ಎಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ತುಂಬನೇ ರುಚಿಯಾಗಿರುವಂತಹ ಸೀಸನ್ ಸ್ಪೆಷಲ್ ಆಗಿ ಮಾವಿನಕಾಯಿ ಉಪ್ಪಿನಕಾಯಿ ಅನ್ನೋದು ರೆಡಿಯಾಗಿ ಹೋಗಿದೆ. ಸೊ ಈ ರೀತಿ ಮತ್ತೆ ಏರ್ಟೈಟ್ ಜಾರಲ್ಗೆ ಸ್ಟೋರ್ ಮಾಡ್ಕೊಳ್ಳಿ. ಪ್ಲಾಸ್ಟಿಕ್ ಜಾರ್ ಆಗಿರ್ಬೋದು, ಇಲ್ಲಾಂತಂದರೆ ಈ ರೀತಿಯಾಗಿ ಗ್ಲಾಸ್ ಜಾರಲ್ಲಾಗಿರ್ಬೋದು ಸ್ಟೋರ್ ಮಾಡ್ಕೋಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಮೂಲಕ ಈ ಸೀಸನಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ತಪ್ಪದೆ ಈ ವಿಧಾನದಲ್ಲಿ ನೀವು ಸಹ ಮಾವಿನಕಾಯಿ ಉಪ್ಪಿನಕಾಯಿನ ಈ ಮೆಷರ್ಮೆಂಟ್ಸ್ನಲ್ಲಿ ಈ ವಿಧಾನದಲ್ಲಿ ಮಾಡಿ ನೋಡಿ. ಮಾಡಿದ್ದಾದ ನಂತರ ನಿಮಗೂ ಸಹ ಮಾವಿನಕಾಯಿ ಉಪ್ಪಿನಕಾಯಿ ಟೇಸ್ಟ್ ಯಾವ ರೀತಿ ಬಂತು ಅಂತಂದ್ಬಿಟ್ಟು ಮರೀದೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವಿನ್ನೂ ನಮ್ಮ ಮೇಘಶ್ರೀಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ.